ದಾನು ದಾನು ಲಕ್ಷ್ಮಿ ನಿಮ್ಮ ಮಗು ಕಿವಿ ಕೇಳ್ತಾವ ಇಲ್ಲಿ ನೋಡ್ ಕರಿ. ಯವ್ವ ಯವ್ವೇ ಬಂದು ಈಗ ಬಂದೆ ಕುಡಿಯಕ್ಕೆ ನೀರು ತರಲೆ? ಏನು ಬೇಡ, ಲಕ್ಷ್ಮಿ ಕುಡಿತಾಳ ನೋಡಿ ಕೇಳ. ನಂಗೂ ಬೇಡವ ನೀರು. ಹೋಗಿದ್ರಲ್ಲ ಏನಾಯ್ತು? ಲಾಯರ್ ಏನಂದ್ರೆ? ಏನಂತಾರ ಅದು ಆಕಿ ಬಸರು ಇದ್ದಿದ್ದಕ್ಕೆ ಅರ್ಧ ಆಸ್ತಿ ಕೊಡಿಸ್ತೀವಿ ಅಂತೇನ ಅಂದಾರ. ಏನೋ ಮೊದಲು ಕೌನ್ಸ್ಲಿಂಗ್ ಮಾಡ್ತಾರಂತ. ಕೌನ್ಸ್ಲಿಂಗಲ್ಲಿ ಸರಿ ಹೋಗಿಲ್ಲ ಅಂದ್ರೆ ಕೋರ್ಟಿಗೆ ಹೋಗತ್ತೆ ಅಂತ ಕೇಸ್. ಕೋರ್ಟ್ನ್ಯಾಗ ಇಕ್ಕಟ್ಟು ಎಲ್ಲ ವಿಚಾರಣೆ ಮಾಡಿದ ಮ್ಯಾಗ ಇವರು ಎಲ್ಲ ಆ ಕಡೆದು ಈ ಕಡೆದು ಸಾಕ್ಷಿ ವಾದ ನೋಡಿ ಇವರು ಜಡ್ಜ್ ಏನನ್ನೋದು ಹೇಳ್ತಾರತ್ತ, ಇಕ್ಕಟ್ಟು ಡೈವರ್ಸ್ ಹಾಕತಿ ಅಂತ ಅಂದಾರ. ದಾನು ನನಗೇನು ಇದು ಒಂದು 6 ತಿಂಗಳು ಜಾಗತೈತಿ ಅನ್ಸಾಕತ್ತೈತಿ. ಯವ್ವ ಒಂದ ದಿನದಾಗ ಆಗಿರಲ್ಲ, ಯಾರಿಗೂ ಗೊತ್ತಿಲ್ದಂಗ ಅವರು ಮುಂಚೆಕನ ಅದರದೆಲ್ಲ ಪ್ರೊಸೀಜರ್ ನಡೆಸಿರ್ತಾರೆ. ಒಂದೇ ಸರಿಗೆ ಕೋರ್ಟ್ ತೀರ್ಪು ಕೊಟ್ಟ ಮ್ಯಾಗ ವೈರಲ್ ಆಗಿರ್ತೈತಿ ಅಟ್ಟ. ಯಾವುದೂ ಈ ಕೋರ್ಟ್ ಕೆಲಸ ಒಂದೇ ದಿನಕ್ಕೆ ಆಗೋದಿಲ್ವೇ, ಸುಮ್ಮನೆ ಹೇಳ್ತಾರ ಅವ್ರು. ನನಗನ್ಸದ ಮಟ್ಟಿಗೆ ಇದು ಒಂದು 6 ತಿಂಗಳ ಜಗ್ತೈತಿ ಅಪ್ಪಾಜಿ ಹೇಳ್ದಂಗೆ. ಅಯ್ಯೋ ಹಂಗಾರೆ 6 ತಿಂಗಳವರೆಗೂ ನಾವು ಕೋರ್ಟ್ಗೆ ಹೋಗೋದು ಬರೋದು ಮಾಡ್ತಿರ್ಬೇಕನು? ರಾಕೆಟ್ ಹೋಗಿತ್ರಿ ಹಂಗಾರ. ರೊಕ್ಕ ಹೋದ್ರೆ ಹೋಗಲಿ, ಅದು 1 ಲಕ್ಷ ಹೋಗಲಿ 2 ಲಕ್ಷ ಹೋಗಲಿ, ನಾ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಒಟ್ಟಲ್ಲಿ ಆ ನನ್ನ ಮಗನ ಆಸ್ತಿ ಒಳಗೆ ಆಸ್ತಿ ತಗೊಂಡು ಅವ್ರಿಗೆ ಬೀದಿ ನಿಲ್ಲಾಸಕ್ಕಬೇಕು ನಾನು. ಹೌದೇವ, ಎಷ್ಟು ದಿನನಾದರೂ ನಡೀಲಿ, ಈ ಕೇಸ್ ನಡ್ಸೋದಂದ್ರೆ ನಡ್ಸೋದ. ಅದೇನಾರು ಆಗಲಿ, ಡೈವರ್ಸ್ ಕೊಡ್ತೀನಿ. ಒಂದು ವೇಳೆ ಅವ ಏನಾದರೂ ಡೈವರ್ಸ್ ಬೇಡ ಅಂತ ಕೇಸ್ ವಾಪಸ್ ತೊಗೋಬೋದು, ಆದ್ರೆ ನಾ ತೊಗೊಳೋದಿಲ್ಲ ಯವ್ವ. ಅವ್ರು ಮುಂದೆ ಒಂದಿನ ಆಸ್ತಿ ಕೊರಗು ಕೊಡ್ಬೇಕಾಕೈತಲ್ಲ ಅಂಥೇಳಿ ನಾಟಕ ತೆಗ್ದಾರ ಅಪ್ಪಾಜಿ. ನಾವು ಅವಾಗ ಡೈವರ್ಸ್ ಬೇಡ ಅನ್ಬಾರ್ದು, ಬೇಕು ಅಂತಲೇ ಹೇಳಬೇಕು. ಯಾಕಂದ್ರೆ ಅರ್ಧ ಆಸ್ತಿ ಕಡಿಮೆ ಆತಂದ್ರೆ ನಾಳೆ ಇವಂಗೆ ಯಾವ್ಯಾಕಿನೂ ಹೆಣ್ಣು ಕೊಡೋದಿಲ್ಲ. ಅದು ಅಲ್ದಿರ ಆಸ್ತಿ ಇರಕ್ಕಿನೇನೋ ಲಗ್ನ ಮಾಡ್ತಾಳತ್ತೆ ನಿಮ್ಮ ಅಕ್ಕ, ಮಾಡಲಿ ಅಪ್ಪಾಜಿ. ಆಕಿದು 2 ಕೈಲಿ ಉಣ್ಣೋದು ನಾನು ಕಣ್ಣಾರ ನೋಡ್ಬೇಕು. ಆಕೇನು ಬಂದರೂ 3 ದಿನ ಇರೋದಿಲ್ಲ ನಮ್ಮ ಅತ್ತಿ ಕೈಯಾಗ. ನೋಡ್ಬತ್ತೀನಿ, ನೀನು ಬೇಕಾದ್ರೆ ಬರೆದು ಕೊಡ್ತೀನಿ, ನಾ ಅದನ್ನ ನಾನು ಕಣ್ಣಾರ ನೋಡ್ಬೇಕು. ನಾನು ಅಕ್ಕತೆ ತಂಗಿ ಅಕ್ಕತಿ ಕರ್ಮ ಯಾರನ್ನೂ ಬಿಡೋದಿಲ್ಲ ತಂಗಿ. ನಿನಗೆ ಮೋಸ ಮಾಡಿ ಲಗ್ನ ಮಾಡ್ಕೊಂಡು ನಿನ್ನ ಕಣ್ಣೀರು ಕೂಡ ತಿನಿಸಿ ಕಣ್ಣೀರಾಗ ಕೈ ತೊಳೆದ ಯಾರವರು? ಆ ಪರಮಾತ್ಮ ಕಣ್ಣು ಮುಚ್ಕೊಂಡು ಕೂತಿರಲ್ಲ, ಎಲ್ಲರಿಗೂ ಒಂದಲ್ಲ ಒಂದಿನ ಶಿಕ್ಷೆ ಕೊಡತಾನ. ಉಳ್ತಾರ ಅವ್ರ ಕೈಲಿ. ಅವ್ರು ನೋಡ್ಬತ್ತಿ ನಿನಗೆ ಮಾಡಿದ ಕರ್ಮಕ್ಕೆ ಉಳ್ತಾರ. ಕರ್ಮ ಯಾರನ್ನೂ ಬಿಡೋದಿಲ್ಲ ಅದು. ಮಾಡ್ಕೊಳ್ಳಿಕ್ಕಿ ಇನ್ನೊಂದು ಸಸಿ ಮಾಡ್ಕೊಂಡು ಬರ್ಲಿ. ಈಕಿ 2 ಕೈಲಿ ಆಕಿ ಇಟ್ಟಿದ್ದನ್ನು ಹೊಳ್ಳಾಕಿ ತಿನ್ನಿಸ್ತಾಳಕಿ ಗೊತ್ತಾಕತಿ. ಅವಾಗ ನೀ ನೆನಪು ಬರ್ತಿ ಅವ್ರಿಗೆ ನೋಡ್ಕೊಂಡಿರುವಂತಿ. ಅದು ಅಲ್ದಿಲ್ಲ ರೀ, ನೀವು ಆಸ್ತಿ ಅರ್ಧ ಕೊರ ತಗೊಳ್ಳೋ ಕೆಲಸ ಭಾಳ ಚಲೋ ಮಾಡಕತ್ತೀರಿ. ಆಸ್ತಿ ಅರ್ಧ ಹೋತಂದ್ರೆ ನಿಮ್ಮ ಮಕ್ಕ ಜೀವನ ಬಿಡ್ತಾಳ್ರಿ. ಏಯವ್ವ, ಜೀವ ಏನು ಬಿಡುದಿಲ್ಲಕಿ. ಈ ಆಸ್ತಿ ಹೋದ್ರೆ ಏನಾಯ್ತು? ಕೋಟ್ಯಾಂತರ ರೂಪಾಯಿ ಆಸ್ತಿರ ಸೊಸಿ ಬರಾಕತ್ತಾಳಲ್ಲ ಅಂತಕಿಗೆ ಹುಚ್ಚು ಭ್ರಮೆ ಒಳಗದಾಳಕಿ. ಕೋಟ್ಯಾಂತರ ರೂಪಾಯಿ ಆಸ್ತಿ ಇದ್ರೆ ಅವ್ರೇನು ಅವ್ರ ಅಪ್ಪನ ಮನೆಯವ್ರು ಇವ್ರ ಹೆಸರ್ಲಿ ಏನು ಬರೆಯೋದಿಲ್ಲ. ಇವ್ರ ಹೆಸರ್ಲೆ ಬರೆಯಕ್ಕೆ ಅವ್ರಿಗೇನು ತಲೆ ಕೆಟ್ಟಿರಲ್ಲ. ಎಲ್ಲ ಮಗಳ ಹೆಸರ್ಲೆ ಬರೆದಿರ್ತಾರ. ಕುಂದ್ರವಲ್ಲಕ್ರಿ ಇವ್ರು ಶಂಕ ಹೋಗ್ಕೊಂತ. ಏನಾರು ಯಾಕೆ ಮಾಡ್ಕೊಳ್ಳಿ ಬಿಡೋದಾನು, ನಮಗೆ ಬೇಡ ಅಂತ ಬಿಟ್ಟಿವೆ ಅಂದಮೇಲೆ ಮುಗಿದು ಹೊತ್ತು. ಅವ್ರು ಏನು ಯಾಕೆ ಹಾಳ್ಕೊಂಡು ಬಿದ್ಕೊಂಡು ಹೋಗ್ಲಿ. ಒಟ್ಟಲ್ಲಿ ನಮಗೆ ಮಗಳಿಗೆ ಏನು ಅನ್ಯಾಯ ಆಗದಂಗೆ ಆಕಿಗೆ ಏನು ಬರಬೇಕು ಅದನ್ನು ಇಸ್ಕೊಳ್ಳೋದು, ಕೈ ಬಿಡೋದೈತೆ ಅಷ್ಟೆ. ಅವ್ರಿಗೆ ಯಾವಕ್ಕಿನಾರ ತಂದು ಲಗ್ನಾರ ಮಾಡ್ಕೋವಲ್ರು, ಅವರಿಂದ ಉಂಡಾರ ಹೋಗವಲ್ರು, ಹಂಗನಾರ ಇರುವಲ್ರು. ಅವ್ರದ್ದು ಕಟ್ಕೊಂಡು ನಮ್ಗೆ ಏನಾಗೋದೈತಿ. ನಾನು ಒಂದಿಷ್ಟು ಚಹಾ ಮಾಡ್ಕೊಂಬಂದು ಕೊಡು, ನಾನು ಒಟ್ಟು ಹೊಲದ ಕಡೆ ಹೋಗ್ಬರ್ತೀನಿ. 1 ವಾರ ಆತು ಹೊಲದ ಕಡೆಗೆ ಹೋಗಿಲ್ಲ. ಏನೇನು ಮಾಡ್ಯಾನ ನಿನ್ನ ಸುಪ್ಪುತ್ರ ನಾನು ನೋಡಿ ಬರ್ತೀನಿ ಒಂದಿಟ್ಟು. ಮಾಡ್ಕೊಂಬರ್ತೀನಿ ತಡೀರಿ. ಏನೋ ಎಲ್ಲಿ ಕೊಯ್ಯರ್ ಬಂದಾರಂತ ನೋಡ್ರಿ. ಅಲ್ಲ, ಹೋದ ತಿಂಗಳ ಎಲ್ಲಿ ಕೊಯ್ಸಿವಿ, ಮತ್ತೆ ಎಲ್ಲಿ ಕೊಯ್ಸಾಗತ್ತಾನವ? ಏನೋ ಒಂದೇ ಸಾಡ್ಲಿ ಕೊಯ್ಸಿದ್ರಂತ, ಇನ್ನೂ ಒಂದು ಸಾಡ್ಲಿ ಐತಂತಲ್ರಿ, ಅದನ್ನ ಕೊಯ್ಸಾಕತ್ತಾನ. ಏನು ಹುಡುಗೈತೋ ಏನು. ಅಲ್ಲ, ಅವತ್ತು ಓಟು ಒಂದೇ ಸಲ ಕೊಯ್ಸಿ ಹಾಕ್ಬಿಡುಪ್ಪ ಅಂತ ಹೇಳಿ. ಈಗ ಸುಳ್ಳ ಗಾಡಿದು 2 ಸರಿ ಖರ್ಚೋದಿಲ್ಲ. ಈ ಹುಡುಗ ಮಾಡೋದು ಒಂದೊಂದಲ್ಲ. ಆತು ಬಿಟ್ರು, ಒಂದು ಚಹಾ ಮಾಡ್ಕೊಂಬಂದು ಕುಡು. ನಾನು ಕುಡುದು ನಾ ಹೋಗ್ತೀನಿ, ಏನು ನಡ್ಸ್ಯಾನ ನೋಡ್ತೇನೆ ಅಲ್ಲಿ ಹೊಲ್ದಾಗ. ಮತ್ತೆ ಇನ್ನೊಂದು ಹೇಳ್ದ ನೋಡ್ರಿ, ನನಗೂ ನಿನ್ನೆನ ಹೇಳ್ಬೇಕಾಗಿತ್ತು, ಲಕ್ಷ್ಯ ಹಾರ್ತು. ಈ ವಾರದೇನ ಆಳಿನ ರೊಕ್ಕ ಕೊಟ್ಟಿಲ್ಲ ಅಂತಲ್ಲ. ಅಲ್ಲ ಪಾಪ ದುಡ್ದಿರ್ತಾರ, ಅದನ್ಯಾಕೆ ಇಟ್ಕೊಂತೀರಿ? ಕೊಟ್ಟು ಬಿಡ್ರಿ. ಏ ನಿನ್ನ ಮಗ ನಾನು ಮುಂದೆ ಸಾಳಾಗ್ಯಾವು, ಯಾರು ಕರ್ಸ್ಯಾನ, ಏನು ಕೆಲಸ ಮಾಡಿಸಿನಿ ಏನು ಹೇಳಿಲ್ಲ. ಯಾವ ಆಳ ಬಂದಿದ್ವು ಅನ್ನೋದ ನನಗೆ ಗೊತ್ತಿಲ್ಲ. ನನ್ನ ಹತ್ರ ಆಳಿನ ರೊಕ್ಕನೂ ಕೇಳಿಲ್ಲವ. ಕೇಳಿ ಕೊಡ್ತೀನಿ ಹೇಳು. ಈಗ ಎಂದು ಕೊಡ್ಬೇಕತ್ತ? ಇನ್ನೂ ಬುಧವಾರ ಅಲ್ಲ ಕೊಡೋದು, ಇನ್ನೂ ಬುಧವಾರ ಐತೆ, ಟೈಮ್ ಕೊಟ್ಟಿರತ್ತ. ಏನ್ ನೋಡ್ರಿ ನಿಮ್ ಲೆಕ್ಕಾಚಾರ ನಮಗೂ ಗೊತ್ತಾಗಲ್ಲ. ಹೇಳಂತ ಹೇಳ್ದೆ ಅನ್ನಂಗೆ ಶೇಕಿನ ಲಕ್ಷ್ಮಿ ಶೇಕೋ ಬಂದಿದ್ ನೋಡ ನಿನ್ ಕೇಳ್ಕೊಂಡು. ಯಾಕಂತ್ರಿ? ಅಲ್ಲ ಫೋನ್ ಹಚ್ಚಿಲ್ಲ ಹಂಗ ಬಂದಿದ್ಲ? ನಾನು ಅದನ್ನ ಅಂದೆ. ಅಲ್ಲ ಫೋನ್ ಹಚ್ಚಬೇಕಿಲ್ಲಕಿ, ಹಿಂಗ್ ಒಂದಿಟ್ಟು ಕೋರ್ಟಿ ಕಡೆ ಹೋಗ್ಯಾಳವಾ ಅಂದೆ. ಅಲ್ಲ ಫೋನ್ ಹಚ್ಚಿದರಿ, ಆಕಿ ಫೋನ್ ಸ್ವಿಚ್ ಆಫ್ ಬರತೈತ್ರಿ ಆಂಟಿ, ಫೋನ್ ಇಲ್ಲೇ ಬಿಟ್ಟು ಹೋಗ್ಯಾಳನ ಅಂತಂದು ಅದಕ್ಕೆ ಬಂದಿದ್ಲ ಅಂತಕ್ಕಿ. ಅದಕ್ಕೆ ಬಂದಿದ್ಲ, ಏನು ಹೇಳಿಲ್ವಾ?
ನನ್ನ ಮೊದಲೇ ನಂಬರ್ಗೆ ಏನಾರು ಫೋನ್ ಹಚ್ಚಿರೋಕೆ ನಾವು ಹೊಸವನ್ನ ಫೋನ್ ತೊಗೊಂಡಿದ್ದು ಗೊತ್ತಿರಲ್ಲ. ಆತೇಳ್ವೆ, ನಾ ಇಕ್ಕಟ್ಟು ಅವ್ರ ಮನೆ ಕಡೆ ಹೋಗಿ ಬರ್ತೀನಿ, ನಾ ಫೋನ್ ಹಚ್ತೀನಿ ಆಕಿ. ಏನ್ ಹಂಗ ಮಾತಾಡಕ್ ಬಂದಿದ್ಲ? ಏನ್ ನೀ ಏನಾರ ಫೋನ್ ಹಚ್ಚಿದ್ದೆ? ಏನತ್ತಿನ ಬಿಡುವೆ, ನನಗೂ ಏನೂ ಗೊತ್ತಿಲ್ಲ ಎದಕ್ಕೆ ಬಂದಿದ್ಲ ಏನ, ಹಂಗೆ ಸುಮ್ಮ ಬಂದಿದ್ದಾಳ, ನಾ ಬಂದನೆ ಅನ್ನೋದು ಗೊತ್ತಾಗಿ ಅಷ್ಟೇ. ಏನೋ ಇರೋದಿಲ್ಲವೇ, ನಾ ಏನಕ್ಕಿಗೆ ನಾನು ಪ್ರೆಗ್ನೆಂಟ್ ಆಗಿರೋ ಸುದ್ದಿ ಎಲ್ಲ ಏನೂ ಹೇಳಿಲ್ಲ. ಊರಿಂದ ಬಂದಿದ್ದ ಸುದ್ದಿನ ಆಕಿಗೆ ಗೊತ್ತಾಗಿಲ್ಲ, ಮತ್ತು ನಾ ಬಂದನೆ ಅನ್ನೋದು ಗೊತ್ತಾಗಿ ಏನಾರ ಬಂದಿರ್ಬೇಕು. ನೀ ಬಂದನ ಸುದ್ದಿ ಗೊತ್ತಾಗ ಬಂದಾಳ? ಮತ್ ನೀನ ಮೊನ್ನೆ ಶೇಕಿಗೆ ಫೋನ್ ಹಚ್ಚಿದ್ದೆ ಅಂತ ಅಂದು ಕೂತಿದ್ದೀನಿ ಇತ್ತಲ್ಲ ಅದು, ಮತ್ ಯಾರಿಗೆ ಹಚ್ಚಿ ಮಾತಾಡಕತ್ತಿದ್ದೆ ಅವತ್ತು? ಹೌದೇ, ಅವತ್ತಲ್ಲಿ ನಾನು ಶೇಖವ್ ಫೋನ್ ಹಚ್ಚೇನೆ ಅಂತ ಹೇಳೀನಿ. ಶೇಖವ್ಗಲ್ಲ ನಾ ಫೋನ್ ಹಚ್ಚೇನೆ ಅಂತ ಹೇಳಿದ್ದು ಈಕಿಗೆ. ಯಾರವ ಆಕಿ ಹೆಸರು? ಹೌದೇ, ನಾ ಶೇಖವ್ ಫೋನ್ ಹಚ್ಚಿಲ್ವೇ? ಲಕ್ಷ್ಮಿ, ಕರೆ ನನಗೆ ನೆನಪೈತೆ ಅವತ್ತು ಮಾಡಕ್ ನಿನಗೆ ಇಡ್ಲಿ ತಂದಿದ್ದಿನ ನೀನು ಶೇಖವ್ಗ ಫೋನ್ ಹಚ್ಚಿ ಮಾತಾಡಕತ್ತೀನಿ ಅಂತ ಹೇಳಿದ್ದಿ ನೀನು. ಕರೆ ಹೇಳು, ಯಾರಿಗೆ ಫೋನ್ ಹಚ್ಚಿದ್ದೆ ಅವತ್ತು? ಯಾರಿಗೆ ಫೋನ್ ಹಚ್ಚಿದ್ದೆ ಅವತ್ತು? ಅದು ಈ ನಿಂದಂತೂ ಭಾರಿ ನೋಡ್ದಾನು. ಅಲ್ಲ, ಹುಡುಗಿ ಯಾರಿಗೂ ಫೋನ್ ಹಚ್ಚಿ ಮಾತಾಡಂಗಿಲ್ಲನ? ಯಾರಿಗೆ ಹಚ್ಚಿ ಮಾತಾಡ್ತೀನಿ ಎಲ್ಲ ನಿನಗೆ ವರದಿ ಮುಟ್ಸಬೇಕನ? ಬಿಡು, ಯಾರಿಗೆ ಹಚ್ಚಾಳ ಏನ ಎಂದಿಂದ ಕೇಳಾಕತ್ತಿ ಏನು, ಅದಕ್ಕೆಲ್ಲ ನೆನಪಿರ್ಬೇಕು. ನೀನು ಹೆಚ್ಚಿಂದವು ದಾನು ನಿಂದು. ರೀ, ನೀ ಸುಮ್ಮನೆ ರೀ. ನೀ ಹೇಳು, ಯಾರಿಗೆ ಹಚ್ಚಿದ್ದೀನಿ ಅವತ್ತು ಫೋನ್? ಕರೆ ಹೇಳು, ಶೇಖಿಗೆ ನೀ ಫೋನ್ ಹಚ್ಚಿಲ್ಲ ಅಂದ್ರೆ ಇನ್ನು ಯಾರಿಗೆ ಹಚ್ಚಿದ್ದಿ? ಅದು ಯಾವ ಅದು ಶಿಲ್ಪಿಗೆ ಫೋನ್ ಹಚ್ಚಿದ್ದೆ. ಕೇಳ್ರಿ ನಿಮ್ ಮಗಳ ಮಾಡೋ ಕೆಲಸ. ಅಕ್ಕಿಯಿಂದನೇ ಇಕ್ಕಿ ಜೀವನ ಮೂರಾ ಬಟ್ಟಿ ಆಗಾಕತ್ತಿತ್ತು, ಆದ್ರೆ ಅಕ್ಕಿ ಫೋನ್ ಹಚ್ಚಿ ಮಾತಾಡತ್ ನೋಡಿ. ಅಕ್ಕಿಗೆ ಏನ್ ತಗೊಂಡ್ ಹೊಡಿಬೇಕಾಗಿತ್ತು? ನಮ್ ಹಟ್ಟಿ ಉರ್ಸಾಕನ ಹುಟ್ಟ್ಯಾವ ನೀವು ಮಕ್ಕಳು ಅಂತಿನ್ನ. ಅಕ್ಕಿಗೆ ಯಾಕೆ ಫೋನ್ ಹಚ್ಚಿದ್ದಿ? ಎದಕ್ಕೆ ಫೋನ್ ಹಚ್ಚಿದ್ದ ಅಕ್ಕಿಗೆ? ಏನು ಮಾತಾಡಕ್ ಹಚ್ಚಿದ್ದಿ? ಏನ್ ಹೇಳ್ದೆ ಅಕ್ಕಿಗೆ? ಹೇಳ್ದಿನ ಹಿಂಗ ನಾ ಬಾಳೆ ಮುರ್ಕೊಡ ಬಂದೆ, ನೀನ ಹಿಂಗ ಬಸರಾಗಿ ನೀ ನನ್ನ ಗಂಡ ಡೈವರ್ಸ್ ಕೊಡಾಕತ್ತಾನು ಅಂತ ಹೇಳ್ದಿನ? ಅಕ್ಕಿಗೆ ಅನಿಸ್ಬೇಕಲ್ಲ, ನಾ ಮಾಡ್ಕೊಂಡಿದ್ದು ಚಲೋ ಐತಿ, ನಮ್ಮ ಅವ್ವ ಅಪ್ಪ ನೋಡಿ ಮಾಡಿದ್ದ ಕಮ್ಮಗಿಲ್ಲ, ಬಾಳೆ ಮುರ್ಕೊಂಡು ಬಂದು ನಮ್ಮ ಅಕ್ಕ ಮನ್ಯಾಗ ಕೂತಾಳಂತ ನಾಳೆ ಅಕ್ಕಿಗೆ ಅನ್ನಕ್ ಸಿಕ್ತು ನೀ ಮಾಡೋ ಕೆಲಸ. ನೋಡ್ರಿ ನೋಡ್ರಿ ಮಾಡೋ ಕೆಲಸ. ವಾ ಸಾಕಾಗಿತ್ತವಾ ನನಗರ, ಇಬ್ಬರು ಸಂಬಂಧ ಸಾಕಾಗಿತ್ರಿ ನನಗ. ಆಕಿ ಯಾವನ್ ಕುಟ್ಟಾಗ ಓಡ್ ಹೋಗ್ಯಾಳತ್ತ, ನಾವು ಸಿಕ್ಕಂಗ ಮಾತಾಡೇವಿ. ಆಕಿ ಹೊಳ್ಳಿ ಫೋನ್ ಹಚ್ಚಿ ಅಲ್ಲ ನೀನು, ಆಕಿ ನಮಗೆ ಸಿಕ್ಕಂಗ ಮಾತಾಡೋದಿಲ್ಲ. ಈಗೀಗ ಆಕಿ ಈಗ ಅನ್ನಕ್ಕ ನಾವು ಹಲ್ಲಾಕ್ ಸಿಗಲಿಲ್ಲ. ಏನು ಮಾಡ್ತೀಯ ಲಕ್ಷ್ಮಿ? ನೀ ಹೇಳ್ದೇನ ಆಕಿಗೆಲ್ಲ ಹಂಗಾರ ನೀನ? ಯಾಕೆ ಒದರ್ತಿ? ಪೂರ್ತಿ ವಿಚಾರ ಗೊತ್ತಿಲ್ದಂಗ ಸುಳ್ಳ ಬಾಯಿ ಬಂದಂಗ ಮಾತಾಡ್ಕೋತ. ಹೌದು ಹೌದು, ನಾ ಬಾಯಿ ಬಂದಂಗ ಮಾತಾಡ್ತೀನಿ ರೀ. ಕೇಳ್ಕೊಂಡು ಸುಮ್ಮನೆ ಗೊತ್ತಿರಲ್ಲ ಏನನ್ನೋದು ಹೇಳ್ರಿ. ನಾ ಏನು ಹೇಳಿದಾನು? ನಾವು ಬೇಡ ಅಂತ ಬಿಟ್ಟೇವಿ, ಹಂಗಂತಂದು ಅವ್ರು ಅಕ್ಕಂಗ್ಯಾರು ಮಾತಾಡಬಾರ್ದು ಅಂತ ಏನಿಲ್ಲಲ್ಲ. ಏನೋ ಮಾತಾಡ್ಬೇಕು ಅನ್ಸೈತೇನೋ, ಹಚ್ಚಾಡನ್ನ ಬಿಡು, ಯಾಕೆ ತಿಳಿ ಕೆಡಿಸ್ಕೊತಿ? ಗೊತ್ತಿತ್ತು ನನಗೆ. ಅಂದ್ರೆ ನೀವು ಫೋನ್ ಹಚ್ಚಿ ಮಾತಾಡ್ತಿರ್ಬೇಕು. ನೀವೆಲ್ಲ ಒಗ್ಗಟ್ಟಾಗಿ ನಾನು ಒಬ್ಬಕ್ಕಿನ ಮಾಡಿ ನನಗೊಬ್ಬಕ್ಕಿನ ನಿಷ್ಠುರತೆ ಕಟ್ಟೋರು ನೀವು, ಹೌದಲ್ಲ? ನಾನು ಒಬ್ಬಕ್ಕಿ ಕೆಟ್ಟಕ್ಕೆದನಂತ ಅನಿಸ್ಬೇಕಲ್ಲ ಆಕಿಗೆ. ಎಲ್ಲಾರು ಹೊಂದಾಣಿಕೆ ಆದ್ರೂ ನಮ್ಮ ಹೊಂದಾಣಿಕೆ ಆಗೋದಿಲ್ಲ ಅಂತೇಳಿ ನಾವು ಒಬ್ಬಕ್ಕೆ ಆಕಿ ದೃಷ್ಟಿ ಕೆಟ್ಟಕ್ಕಾಗಿ ನೀವೆಲ್ಲರೂ ಚಲೋರಾಗರು, ಹೌದಲ್ಲ? ಆ ವೀರ ಭಾಡ್ಯಾನಕ್ಕಿ ಫೋನ್ ಹಚ್ಚಿ ಮಾತಾಡ್ತಿರ್ಬೇಕು, ನೀವು ಮಾತಾಡ್ತಿರ್ಬೇಕು, ಈಗಿನ ಮಾತಾಡ್ತಾಳು, ಹೌದಲ್ಲ? ನನ್ನ ತುಡುಗಲಿ ಎಲ್ಲರೂ ಮಾತಾಡ್ರಿ, ನಾ ಮಾತ್ರ ಕೆಟ್ಟಕ್ಕೆ ಹಾಕೇನೆ. ಒಂದಿಟ್ಟು ಹೇಳೋವರೆಗೂ ಕೇಳ್ತು. ನನ್ನ ಸುಮ್ಮನೆ ಬಿ ಪಿ ಹತ್ತಿಸಬೇಡ ನನಗೆ. ಸುಮ್ಮನೆ ಏನು ಲಗಲಗಲಗಲಗ ಅಂತ ಒದರ್ತೀವಿ, ಪೂರ ವಿಚಾರ ಗೊತ್ತಿಲ್ದಂಗ. ಯಾಕಿಂದೇನು ಮದುವೆ ನಿಂತಿಲ್ಲ. ನೋಡಿದ್ರಿ ಇದನ್ನು ಅಕ್ಕಿ ವಕಾಲತ್ತ ವಯಸ್ಸಾಗ ಶುರು ಮಾಡಿಬಿಟ್ಟೆ. ಮತ್ತೆ ಯಾರಿಂದ ನೀನು ಒಳಗಡೆ ನಿಂತಿದ್ದು? ಯವ್ವ, ಎಲ್ಲ ಗೊತ್ತಿದ್ರು ಗೊತ್ತಿಲ್ದವ್ರಂಗೆ ಮಾತಾಡ್ಬೇಡ. ನಿನಗೂ ಗೊತ್ತಿದ್ದಂಗನ ಅತ್ತಿ ಮಾವನನ್ನ ಹ್ಯಾವಕ್ ಬಿದ್ದು ಮದ್ವೆ ಮಾಡ್ಕೊಂಡಿರೋದಷ್ಟೆ. ಈ ವಿಚಾರನ ಶಿಲ್ಪಿ ನನ್ನ ಲಗ್ನ ಆಗೋಕ್ಕೂ ಮುಂಚೆನ ಫೋನ್ ಹಚ್ಚಿ ನನಗೆ ಹೇಳಿದ್ಲು, ಮದುವೆ ಕ್ಯಾನ್ಸಲ್ ಆಗಿದೆ, ಚಲೋ ಆಯ್ತು, ಅವ್ನು ಮಾಡ್ಕೋಬೇಡ, ಅವಂಗೆಲ್ಲ ಚಟಾನು ಅದಾವು, ನಿನಗೆ ಸುಳ್ಳು ಹೇಳಿ ಅಮಾರಿಸಿ ಲಗ್ನ ಮಾಡ್ಕೊಳತ್ತಾರ ಹ್ಯಾವಕ್ಕೆ ಅವರು ಅಂತಂದು. ಆದ್ರೆ ನನಗೆ ಬುದ್ಧಿ ಇರಲಿಲ್ಲ, ಆಕಿ ಹೇಳೋ ಮಾತನ್ನ ಕೇಳಲಿಲ್ಲ. ನನಗೆ ಅವ್ನ ಮೋಹ ಹಾಕಿಬಿಟ್ಟಿತ್ತು. ಆಕಿ ಮಾತನ್ನ ಕೇರ್ಲೆಸ್ ಮಾಡಿ ಅವ್ನು ಮದುವೆ ಮಾಡಿಕೊಂಡು ಇವತ್ತು ಬಸರಾಗಿ ಡೈವರ್ಸ್ ಕೊಡಕ್ಕೆ ನಿಂತೇನೆ. ಆಕಿದೇನೂ ತಪ್ಪಿಲ್ಲಿದ್ರಾಗ, ಆಕೆಲ್ಲ ನನಗೆ ಕರೆಕ್ಟಾಗಿ ಹೇಳಿದ್ಲು, ಅವ ಸರಿ ಇರಲಿಲ್ಲ, ಅವನು ಮಾಡ್ಕೋಬೇಡ ಅಂತ. ಆದ್ರೆ ನಾನು ಕೇಳಲಿಲ್ಲ. ಮತ್ತು ನೀ ಹೇಳೋದು ಕರೆಕ್ಟ್ ಐತಿ. ಮನ್ಯಾನವ್ರು ನೋಡಿದ್ದು ಮಾಡ್ಕೊಂಡ್ರು, ನಂದೇನೋ ಬಾಳೆ ಸುದ್ದ ಆಗಲಿಲ್ಲ. ಆದ್ರೆ ಆಕಿ ನೋಡಿ ಮಾಡ್ಕೊಂಡಿದ್ದು ಭಾಳ ಚಂದಾಗಿ ಜೀವನ ನಡ್ಸಾಕತ್ತಾಳು. ಚಂದಾಗಿದ್ದವ್ರಿಗೆ ಚಂದದಾರ ಅಂತ ಹೇಳಬೇಕು. ಅವ್ರ ಮ್ಯಾಗಿರೋ ಸಿಟ್ಟಕ್ಕೆ ಅವ್ರು ಚಲೋ ಇದ್ರೆ ಅವ್ರ ಮೇಲೆ ಕೊಂಕ್ ಹುಡುಕಿ ಅವ್ರಿಗೆ ಬೈದಾಡೋದಲ್ಲ ಇವ. ನೋಡು, ನನಗೆ ಯಾವಾಗ ಮಾತಾಡ್ಬೇಕು ಅನಿಸುತ್ತೆ ನಾನು ಆಕಿಗೆ ಫೋನ್ ಹಚ್ಚಿ ಮಾತಾಡ್ತೀನಿ. ನೀ ಏನು ಬೇಕಾದರೂ ಅನ್ಕೋ. ಇವತ್ತಾಕಿ ಜೋಡಿ ಮಾತಾಡಿ ನಿನಗೆ ತಪ್ಪು ಅನಿಸಿರ್ಬೇಕು, ಆದರೆ ನನಗೇನು ತಪ್ಪು ಅನಿಸಿಲ್ಲ. ಆಕಿ ಚಂದಾಗಿ ವಿಚಾರ ಮಾಡಿ ಆಕಿ ಜೀವನ ಆರಿಸ್ಕೊಂಡ್ಲು. ನಾನು ವಿಚಾರ ತಿಳಿದ್ರು ಚಂದಾಗಿ ವಿಚಾರ ಮಾಡಿದೆ ಜೀವನ ಹಾಳು ಮಾಡ್ಕೊಂಡೆ. ಹಂಗಿದ್ದ ಮೇಲೆ ಆಕಿ ಕುಟ್ಟಾಗ ನಾವು ಹೆವ ಮಾಡೋದ್ರಾಗ ಅರ್ತಿಲ್ಲ. ತಪ್ಪೆಲ್ಲ ನಮ್ಮ ಕಡೆಗೆ ಐತಿ. ಬರೀ ಆಕಿ ಬೇರೆ ಜಾತಿಯನ್ನು ಮಾಡ್ಕೊಂಡ್ಲ ಅನ್ನೋ ಒಂದ ಕಾರಣಕ್ಕೆ ಆಕಿ ಮ್ಯಾಗ ದ್ವೇಷ ಮಾಡೋದಲ್ಲ. ನಾವು ಅದೇ ಜಾತಿಯಲ್ಲಿ ಮಾಡ್ಕೊಂಡು ಏನು ಚಂದ ಬಾಳಾಕತ್ತೀವಿ? ಕಾರಣ ಇಲ್ದನ ಒಬ್ಬರನ್ನು ದೂರೋದು. ಯಾವ ನಿನಗೂ ಬೇಕನ್ಸಿದ್ರೆ ಆಕಿ ಜೋಡಿ ಮಾತಾಡು,
ಆದ್ರೆ ಅಪ್ಪಾಜಿ ಮಾತಾಡಿಲ್ಲ, ವೀರೇಶಣ್ಣನೂ ಮಾತಾಡಿಲ್ಲ, ನಾವು ಒಬ್ಬಕ್ಕೆ ಮಾತಾಡಿರೋದು. ಈ ಮನೆಗೆಲ್ಲ ನಿಂದ ನಡೀತೈತೆ ಅಂತಂದು ಎಲ್ಲಾರು ಅನಿಸ್ಕೋತಾರಂತ ಬೈಬೇಡ. ನನಗೆ ಬೇಕಾದ್ರೆ ನಾ ಯಾರ ಜೋಡಿನೂ ಮಾತಾಡ್ತೀನಿ, ಇದನ್ನ ಯಾರೂ ಕೇಳೋ ಹಂಗಿಲ್ಲ. ನೋಡಿದ್ರೇನ್ರಿ? ನೋಡಿದ್ರಿ? ನೋಡಿದೆ ನಾನು. ನೋಡಿ ಏನ್ ಪ್ರಯೋಜನ ರೀ? ನೋಡಿ ಏನ್ ಪ್ರಯೋಜನ? ಹೇಳ್ರಿ ಈಕಿಗೆ ಆಕಿ ಜೋಡಿ ಫೋನ್ ಮಾತಾಡಬೇಡ ಅಂತಂದು. ಗಮನಿಸಿರೇನ? ಗಮನಿಸಿರಿಕಿನ ಲಕ್ಷ್ಮಿ ಗಂಡನ ಮನೆಯಿಂದ ಹೊರಗೆ ಹಾಕದಾಗ ಬಂದಾಗ ಯಾ ನಮನಿ ಮಾತಾಡತ್ತಿದ್ಲು, ಈಗ ಯಾ ನಮನಿ ಮಾತಾಡತ್ತಾಳ? ಆಕಿ ಊರ್ ಹಡಬಿಟ್ಟದಾಳ. ಆಕಿ ಫೋನ್ ಹಚ್ಚಿ ಮಾತಾಡೋ ಮುಂದೆ ಆಕಿ ಎಲ್ಲ ತಲೆ ತುಂಬಾಕತ್ತಾಳು, ಆಕಿ ಕಲಿಸ್ಕೊಡಾಕತ್ತಾಳು. ಈಗ ಆಕಿ ಮಾತು ಕೇಳಾಕತ್ತಾಳ. ಆಕಿ ಹೆಂಗ್ ಹೇಳ್ತಾ ಈಗ ಹೆಂಗ್ ಮಾಡಾಕತ್ತಾಳ ಅನಿಸ್ತೈತಿ ನನಗೆ. ಆಕಿ ಮಾತು ಕೇಳ್ಕೊಂಡೆ ಆಕಿ ಡೈವರ್ಸ್ ಕೊಡಕ್ ತಯಾರಾಗಿರ್ಬೇಕು. ಗೊತ್ತೈತಿ ನನಗೆ, ಗೊತ್ತೈತ್ರಿ ನನಗೆ. ಈಕಿ ಗಂಡನ ಮನೆ ಚಂದ ಬಾಳೋದು ಇಷ್ಟ ಇರ್ಲಿಲ್ಲ. ನಾವು ನೋಡಿ ಮಾಡಿದ್ದು ಈಕಿ ಬಾಳೆ ಹರ್ಕೊಂಡು ಮುರ್ಕೊಂಡು ಮನೆ ಆಗಿದ್ರೆ ಆಕಿ ಖುಷಿ ಆಗ್ತೈತಿ. ಅದಕ್ಕೆ ಈಕಿನ ಹಾದಿ ಬಿಡ್ಸಾಕತ್ತಾಳ ಆಕಿ ಫೋನ್ ಹಚ್ಚಿ. ನಾನು ಈಕಿಗೆ ಫೋನ್ ಹಚ್ಚಿದ್ಲು, ಇನ್ನು ಈಗ ಆಕಿಗೆ ಫೋನ್ ಹಚ್ಚಿದ್ಲು ನಮಗೆ ಗೊತ್ತಿಲ್ಲ. ನಮ್ಗೆ ಗೊತ್ತಿಲ್ದಂಗೆ ನೀನೇ ಯಾಕಿಲ್ಲ ಸುಳ್ಳ ಕಲ್ಪನಾ ಮಾಡ್ಕೊಂಡು ಮಾತಾಡಕತ್ತಿ. ಈಗ ಲಕ್ಷ್ಮಿ ಹೇಳಿದ್ಲಿಲ್ಲ ನಾನು ಹಚ್ಚಿದ್ದೆ ಆಕಿಗೆ ಅಂತ. ನನಗನ್ಸಿದ ಮಟ್ಟಿಗೆ ಶಿಲ್ಪ ಏನಕ್ಕೆ ಫೋನ್ ಹಚ್ಚಿರಕ್ಕಿಲ್ಲ, ಈಕಿನ ಆಕಿಗೆ ಫೋನ್ ಹಚ್ಚಿರ್ತಾಳು ಅಷ್ಟ. ಏನಾದ್ರೂ ಮಾಡ್ಕೊರಿ, ಹಿಂಗಾಕಿ ಕುಟ ಮಾತಾಡ್ತಿರ್ಲಿಕ್ಕೆ ಈಕಿನ ಬಾಳೆ ಮೂರಾ ಬಟ್ಟಿ ಮಾಡಿ ಈಕಿ ಬಾಳೆ ನೀರ ಹಣಸ್ತಾಳಕಿ. ನೋಡುವಂತ್ರಿ ನೀವು, ಬುದ್ಧಿ ಬರೋದಿಲ್ಲ ನಿಮಗೆ. ಪೂರಾ ಹಾಳು ಮಾಡ್ತಾಳಲ್ಲ ನಮ್ಮ ಮಂತ್ಯಾನ ಹಡಬಿಟ್ಟು ಯಾವಾಗ ಬುದ್ಧಿ ಬರ್ತೈತಿ ನಿಮಗೆ? ಅದೇನಾರ ಆಗಲಿ ನನಗೊಟ್ಟು ಚಾ ತಂದು ಕೊಡೆ, ನಾ ಚಾ ಕುಡಿದು ಒಟ್ಟು ಹೊಲಕ್ಕೆ ಹೋಗ್ಬೇಕು. ಹಾಳಾದ್ರೇನು ದಿಲ್ಲಿ ಪಟ್ನ ಅದೇನು ನಿಮಗೆ ಗೊತ್ತು? ಚಾನ ಮುಖ್ಯ ನಿಮಗೆ, ತಂದು ಸುರಿತೀನಿ. ನೋಡ ಯಾವ್ದಾರ ಸರ ಸಿಟ್ಟು ತೆಗೆದು ಯಾವ್ದಾರ ಮೇಲೆ ಹಾಕ್ತಾಳೆ. ಈ ಹುಡುಗಿ ಯಾಕೆ ಆಕಿಗೆ ಫೋನ್ ಹಚ್ಚಾಕೆ ಹೋಗಿತ್ತು? ಮಕ್ಕಳು ಮಾತಾಡ್ತಾವು, ನಾವು ಅವ್ರಿಗೆ ಮಾತಾಡಬೇಡ ಅನ್ನೋಂಗೂ ಇಲ್ಲ. ನಡೀಲಿ, ಎಷ್ಟು ದಿನ ನಡೀತೈತೆ ನಡೀಲಿ. ಈಕೆ ಹತ್ರ ಮಾತು ಕೇಳೋದಂತೂ ನನಗಂತೂ ಸಾಯೋ ಮಟ್ಟ ತಪ್ಪಿದ್ದಲ್ಲ, ಕೇಳತ್ತೀನಿ.